ವಿದ್ಯಾರ್ಥಿಗಳೇ, ಈ ಗಣಿತಗಳನ್ನು ಸರಿಯಾಗಿ ಒಮ್ಮೆ ಅರ್ಥ ಮಾಡ್ಕೊಂಡು ಬಿಟ್ರೆ ಅಂದ್ರೆ ನಿಮ್ಮ ಗಣಿತ ತಿಳಿದು ಬಿಡ್ತಾವೆ. ಈಗ ಒಂದು ನಾ ತಿಳಿಸಿದ್ರಿಂದ ನೀವು ಲಕ್ಷ ಕೊಟ್ಟು ನೋಡ್ರಿ ಎಲ್ಲರೂ ಬೋರ್ಡ್ ಕಡೆ. ರಮೇಶ್ ಅನ್ನೋ ಒಂದು ಕ್ಯಾಮ್ರಾವನ್ನು ಶೇಕಡ 15 ಸೋಡಿ ಪಡೆದು 221 ರೂಗಳಿಗೆ ಕೊಂಡರೆ. ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಅದು ಇಲ್ಲೇ ನಿಮಗೆ ಬೇಸಿಕ್ ಅಭ್ಯಾಸ ತಿಳ್ಕೊಳ್ಳೋದು. 15 ಸೋಡಿ ನಮೂದಿಸಿದ ಬೆಲೆ ಎಷ್ಟು? 100. ತಗೊಂಡದ್ದು ಎಷ್ಟು? 115 ಕಳೆದ್ರೆ 85 ರೂಪಾಯಿ ನೀವು ಕೊಂಡಂಗೆ ಆಗ್ತದೆ. ಒಂದು 100 ರೂಪಾಯಿದು ನಾವು ವಿಚಾರ ಮಾಡೋದು ಈಗ. ಯಾಕಂದ್ರೆ ಶೇಕಡ ಹಾಕ್ಯದಂದ್ರೆ ನಮೂದಿಸಿದ ಬೆಲೆ 100 ಅಂತ ತಿಳ್ಕೊಬೇಕೀಗ ನೀವು. 100 ನಮೂದಿಸಿದ ಬೆಲೆ ಅಂತ ತಿಳ್ಕೊಂಡಾಗ 15 ನೀವೇನು ತಿಳ್ಕೊಂಡ್ರಿ, ಬಿಟ್ಟು ಕೊಟ್ಟ ಹಣ ಸೂಡಿ 85 ಏನು ಕೊಂಡ ಬೆಲೆ ನೋಡ್ರಿ. ಈ 3 ನಿಮಗೆ ಅಂಶಗಳನ್ನು ಕೇಳ್ತಾರೆ ಗಣಿತದಾಗ. ಈ 3 ಅಂಶಗಳನ್ನು ಕಂಡುಹಿಡಿಬೇಕು. ಇದನ್ನು ಕಂಡುಹಿಡಿದಿರಿ. 100 ನಮೂದಿಸಿದ ಬೆಲೆ ಅದ, 15 ಏನದ ಸೋಡಿ ಅದ, 85 ರೂಪಾಯಿಗೆ ಕೊಂಡಾನ. 85ಗೆ ಕೊಂಡಿದ್ದ ಅಂತಂದ್ರೆ 15 ಸೂಡಿ ಸಿಗ್ತದೆ. ಏನು ಕೊಟ್ಟಾರ? ಅವನ್ನು ಉಳಿಸಿದ ಹಣ ಯಾಕೆ? ಇದು ಉಳಿಸಿದ ಹಣ, ಇದು 15. ಬರೀ ಈಗ ನಾವು ಶೇಕಡಾ ಪ್ರಮಾಣದಾಗ ಅಷ್ಟೇ ಲೆಕ್ಕ ಮಾಡ್ಬೇಕೀಗ. ಮುಂದೆ ನೋಡೋಣ. ನಮೂದಿಸಿದ ಬೆಲೆ ಕೇಳಿಲ್ಲವ. ಅವ ಕೇಳಿದ್ದೇನು? ಎಷ್ಟು ಉಳಿಸಿದ ಹಣ? 15 ಉಳಿಸ್ಯಾನ. 15 ಉಳಿಸ್ಯಾನ ಅಂದ್ರೆ ಎಷ್ಟು ಕೊಂಡಿರ್ತಾನ ಅವ? 85ಕ್ಕೆ ಕೊಂಡಿರ್ತಾನ. 85ಕ್ಕೆ ಕೊಂಡಿದ್ದ ಅಂದ್ರೆ 15 ಉಳಿಸಿರ್ತಾನ. 221 ರೂಪಾಯಿಗೆ ಜರ್ ಕೊಂಡಿದ್ದ ಅಂದ್ರೆ ಎಷ್ಟು ಉಳಿಸ್ತಾನ? ಭಾಳ ಸರಳ ತಿಳ್ಕೊಬೇಕು ಗಣಿತಗಳನ್ನು. ಇದು ಉಳಿಸಿದ ಹಣ, ಇದು ಕೊಂಡ ಬೆಲೆ, ಇದು ನಮೂದಿಸಿದ ಬೆಲೆ. ಈ 3 ಅಂಶದ ಮೇಲೆ ನೀವು ಲೆಕ್ಕ ತೆಗಿಬೇಕಾಗ್ತದೆ ನೋಡಿ. ಈ 3 ಅಂಶಗಳನ್ನು ಸರಿಯಾಗಿ ಅರ್ಥ ಮಾಡು. ಉಳಿಸಿದ ಹಣ ಅಂದ್ರೆ ಎಷ್ಟು ಹಚ್ಕೋತೀರಿ ನೀವು? 15 ಹಚ್ಕೋಬೇಕು. ಎಷ್ಟು ಕೊಂಡಾನವ? 85 ಕೊಂಡಾನ. ಅವ ಕೇಳಿದ ನಮೂದಿಸಿದ ಬೆಲೆನೂ ಅಲ್ಲ. ಅವ ಕೇಳಿದ್ದೇನು? ಎಷ್ಟು ಉಳಿಸ್ಯಾನವ? 85ಗೆ ಕೊಂಡಿದ್ದ ಅಂದ್ರೆ 15 ಉಳಿಸ್ತಾನ. ಇಷ್ಟೇ ಸರಳ ನೀವು ತಿಳ್ಕೊಬೇಕಾದ ಪಾಯಿಂಟ್ಸ್. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಗಣಿತನ್ನ. 15 ಏನು? 15 ಶೇಕಡ ಸೂಡಿ ವರ್ಣನೆ ಮಾಡಿನ ಶೇಕಡ ಚಿನ್ನ ನಮೂದಿಸಿದ ಬೆಲೆ. ಹಾಗಾದ್ರೆ ಆ ವಸ್ತುವಿನ ನಮೂದಿಸಿದ ಬೆಲೆ ಅಂತ ಕೇಳಿದ್ರೆ 100 ಹಚ್ಕೋರಿ. ಉಳಿಸಿದ ಹಣ ಎಷ್ಟು? 15 ಹಚ್ಕೋರಿ. ನಮೂದಿಸಿದ ಬೆಲೆನೇ ಇಲ್ಲ ಅದ್ರಾಗ. ಒಮ್ಮೆ ಡೈರೆಕ್ಟ್ ಕೊಂಡ ಬೆಲೆನೇ ಬಂದುಬಿಟ್ಟದ್ರ. ಕೊಂಡ ಬೆಲೆ 85. 85 ಕೊಂಡ ಬೆಲೆ ಇದ್ದಾಗ 100 ನಮೂದಿಸಿದ ಬೆಲೆ ಇರ್ತದ. 85 ಕೊಂಡ ಬೆಲೆ ಇದ್ದಾಗ 15 ಉಳಿಸಿರ್ತಾನ. 221 ಕೊಂಡ ಬೆಲೆಗೆ ಎಷ್ಟು ಉಳಿಸ್ತಾನ? ಇದನ್ನು ನೀವು ಕಂಡುಹಿಡಿಬೇಕು. ಅದು ಗಣಿತ. ಇದು ನೋಡ್ರಿ, ನಿಮಗೆ ಸೂಡಿ ಲೆಕ್ಕ ಎಷ್ಟು ನಮೂನಿ ಇರ್ತಾವನ್ನೋ ತೋರಿಸದ. 15 ಶೇಕಡ ಸೂಡಿ ಎಷ್ಟದ ನೋಡ್ರಿ. ಕೊಂಡ ಬೆಲೆ ಬರಬರಿ 221. ಸೋಡಿ ಬರಬರಿ ಶೇಕಡ 15. ತಿಳಿತಾ? ಶೇಕಡ ಕೊಂಡ ಬೆಲೆ ಬರಬರಿ 100 ಮೈನಸ್ 15 ಬರೋಬ್ಬರಿ 85 ನೋಡಿ. ಈಗ ಇಷ್ಟರ ಮೇಲೆ ನೀವು ಏನು ಕಂಡು ಉಳಿಸಿದ ಹಣ ಬರೋಬ್ಬರಿ ಎಷ್ಟು? ಉಳಿಸಿದ ಹಣ ಬರೋಬ್ಬರಿ ಎಷ್ಟು? ಇದು ಪದ್ಧತಿ. ಇದು ಗಣಿತ ತಿಳ್ಕೊಳ್ಳುವಂಥ ಪದ್ಧತಿ. ನಮೂದಿಸಿದ ಮೇಲೆ 100 ಹಚ್ಕೋರಿ. ಸೋಡಿ 15 ಹಚ್ಕೋರಿ. ಕೊಂಡ ಬೆಲೆ ಬರೋಬ್ಬರಿ 100 ಮೈನಸ್ 15 85 ಆಯ್ತು. ಉಳಿಸಿದ ಹಣ ಕೇಳ್ಯಾನ. 85 ಮಾರಾಟ ಕೊಂಡ ಬೆಲೆ ಇದ್ದಾಗ ಅಂಗಡಿಯವನಿಗೆ ಮಾರಾಟದ ಬೆಲೆ ಆಗ್ತದ. ಇದು ಅಂಗಡಿಯವ ಗಿರಾಕಿ ಕೊಂಡ ಬೆಲೆ ಆಗ್ತದೆ. 85ಕ್ಕೆ ಕೊಂಡಿದ್ದ ಅಂದ್ರೆ 15 ಉಳಿಸಿದ ಹಣ. 15 ಉಳಿಸಿದ ಹಣ 221 ರೂಪಾಯಿಗೆ ಕೊಂಡಾಗ 221 ರೂಪಾಯಿ ಕೊಂಡ ಬೆಲೆ ಇದ್ದಾಗ ಉಳಿಸಿದ ಹಣ ಎಷ್ಟು? ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ಓಕೆ. 221 ಗುಂಡ್ಲೆ 15 ಉಳಿಸ್ಯಾನ.
ಎಷ್ಟದ 85 ಅದ ನೋಡ್ರಿ. ಇಲ್ಲೇ 5ರಲ್ಲಿ ಹೋಗ್ತದ, ಎಷ್ಟರಲ್ಲಿ ಹೋಗ್ತದ? ಇದು 5ರಲ್ಲಿ, 5 17 5 3 17 ಒಂದಲೇ 17 ಒಂದಲೇ 17 17 3 51, ಆಮೇಲೆ 13 3 39 ರೂಪಾಯಿ ಉಳಿಸಿದಂಗೆ ಆತಾವ. ಉಳಿಸಿದ ಹಣ ಬರೋಬ್ಬರಿ ಎಷ್ಟು? 39 ರೂಪಾಯಿ. ಉಳಿಸಿದ ಹಣ ಬರೋಬ್ಬರಿ, ಉಳಿಸಿದ ಹಣ ಬರೋಬ್ಬರಿ 39 ರೂಪಾಯಿ. ಎಲ್ಲದ ಉತ್ತರ ಸಂಖ್ಯೆ ನೋಡ್ರಿ, 39 ರೂಪಾಯಿ. ಇಲ್ಲ ಸಿ, ಉತ್ತರ ಸಂಖ್ಯೆ ಸಿ ನೋಡ್ರಿ. ಇನ್ನೊಂದ್ಸಲ ಸರಿಯಾಗಿ ತಿಳ್ಕೊರಿ ಇದನ್ನ ಗಣಿತ ಹೆಂಗನು. ಸೂಡಿ ಲೆಕ್ಕಗಳು ಒಂದೇ ನಮೂನಿ ಇರಂಗಿಲ್ಲ, ಭಾಳ ನಮೂನಿ ಇರುತ್ತೆ. ಈಗ ನೋಡ್ರಿ ಇನ್ನೊಂದ್ಸಲ ತಿಳಿಸ್ಯಾರ. ಕೊಂಡೆ ಬೆಲೆ ಎಷ್ಟದ? 220 ಅಂದ. ಅಂಗಡಿ ಹೋಗಿದ್ದು ಮಾರಾಟದ ಬೆಲೆ, ಗಿರಾಕಿಗಿದು ಕೊಂಡ ಬೆಲೆ. 100 ನಮೂದಿಸಿದ ಬೆಲೆ ಇದ್ದಾಗ 100 ನಮೂದಿಸಿದ ಬೆಲೆ ಇದ್ದಾಗ 15 ರೂಪಾಯಿ ಸೋಡಿ ಅದ ಅಂದ್ರೆ ಏನು ಮಾಡಬೇಕು? ಸೋಡಿ ಬರೋಬ್ಬರಿ 15%. ಕೊಂಡ ಬೆಲೆ ಬರ್ಬೇಕಾದ್ರೆ ನಮೂದಿಸಿದ ಬೆಲೆ 100 ಅಂತ ತಿಳ್ಕೊಂಡ್ರಿ. ಉಳಿಸಿದ ಹಣ ಸೋಡಿ ಅಂದ್ರೇನು? ಉಳಿಸಿದ ಹಣ 15 ಕಳೆದ್ರೆ 85 ಏನಾಯ್ತು? ಅಂಗಡಿ ಹೋಗಿ ಮಾರಾಟದ ಬೆಲೆ ಆಯ್ತು, ನಿಮಗೆ ಕೊಂಡ ಬೆಲೆ ಆಯ್ತು. 85 ಕೊಂಡ ಬೆಲೆ ಇದ್ದಾಗ 15 ಉಳಿಸ್ತಾನ. 221 ಕೊಂಡ ಬೆಲೆ ಇದ್ದಾಗ ಎಷ್ಟು ಉಳಿಸ್ತಾನ? 39. ನಮೂದಿಸಿದ ಬೆಲೆ ಎಷ್ಟು ಅಂತ ಕೇಳಿದ ಅಂದ್ರೆ ಇದನ್ನು ಮಾಡ್ಬೋದು. ಹೆಂಗೆ? 85 ಕೊಂಡ ಬೆಲೆ ಇದ್ದಾಗ 100 ನಮೂದಿಸಿದ ಬೆಲೆ ಇರ್ತದೆ. 221 ಕೊಂಡ ಬೆಲೆ ಇದ್ದಾಗ ಎಷ್ಟು ನಮೂದಿಸಿದ ಬೆಲೆ ಇರ್ತದೆ? ಅದು ಬರ್ತದೆ. ಯಾವುದೇ ಒಂದು ಗಣಿತಗಳನ್ನ ತಿಳ್ಕೊಂಡು ಮಾಡಬೇಕು. ನಮೂದಿಸಿದ ಬೆಲೆ ಕೇಳಿ, ಇಷ್ಟರ ಮೇಲೆ ಏನಾರು ಕೇಳಿದ್ದ ಅಂತ ತಿಳ್ಕೊಂಡು ಉಳಿಸಿದ ಹಣ ಕೇಳಿದ್ರಿ 15 ಹಚ್ಕೊಂಡ್ರಿ. ಒಂದು ವೇಳೆ ನಮೂದಿಸಿದ ಬೆಲೆ ಕೇಳಿದ್ದ ಅಂದ್ರೆ ಎಷ್ಟು ಹಚ್ಬೇಕು? 85 ಕೊಂಡ ಬೆಲೆ ಇದ್ದಾಗ 100 ನಮೂದಿಸಿದ ಬೆಲೆ ಇರ್ತದೆ. 221 ಕೊಂಡ ಬೆಲೆ ಇದ್ದಾಗ ನಮೂದಿಸಿದ ಬೆಲೆ ಎಷ್ಟು ಇರ್ತದೆ? 300 ರೂಪಾಯಿ ಬಂದ್ಬಿಡ್ತದೆ. ಯಾಕಂದ್ರೆ ಈ 221ಕ್ಕೆ ಮತ್ತು 39 ಉಳಿಸಿದ ಹಣ ಎರಡು ಕೂಡಿಸಿಬಿಡ್ರಿ. ನೀವು ಏನು ಬರ್ತದ? ನಮೂದಿಸಿದ ಬೆಲೆ ಬರ್ತದೆ. ಶೇಕಡಾ ಪ್ರಮಾಣ ಮೇಲೆ ನೀವು ಮತ್ತೆ ಆಮೇಲೆ ಮಾಡ್ಬೋದು. ಈಗ ನೋಡ್ರಿ, ಇದು ಕೊಂಡ ಬೆಲೆ, ಇದು ಉಳಿಸಿದ ಹಣ 221ಕ್ಕೆ ಮಾರ್ಯಾನ. ಆ್ಯಕ್ಚುಲಿ ಅದು ಕೊಂಡ ಬೆಲೆ ಎಷ್ಟು ಅಂದ್ರೆ ಕೊಂಡ ಬೆಲೆ ಪ್ಲಸ್ ಉಳಿಸಿದ ಹಣವನ್ನು ಎರಡು ಕೂಡಿಸಿದ್ರೆ ನಮೂದಿಸಿದ ಬೆಲೆ ಬರ್ತಾವೆ. ತಿಳಿತಲ್ಲ? ಚೆನ್ನಾಗಿ ನೋಡ್ಕೊಳ್ರಿ. ಮುಂದಿನ ಲೆಕ್ಕ ಮಾಡ್ರಿ, ಚೆನ್ನಾಗಿ ಮಾಡ್ರಿ. ಮುಂದಿನ ಲೆಕ್ಕ, ರಾಜು ಒಂದು ಟೇಬಲ್ ಅನ್ನು 25% ಸೋಡಿ ಪಡೆದು 225 ರೂಗಳಿಗೆ ಕೊಂಡರೆ ಅವನು ಉಳಿಸಿದ ಹಣ ಎಷ್ಟು? ಸೇಮ್ ಟು ಸೇಮ್ ಕೊಟ್ಟನು. ಸೇಮ್ ಅಂದ್ರೆ ಸೇಮ್, ಯಾಕಂದ್ರೆ ತಿಳಿಲಿ. ಯಾಕಂದ್ರೆ ಹೊಸ ಲೆಕ್ಕ ಇರ್ತಾವ, ನೀವು ಇದನ್ನು ತಿಳ್ಕೊಂಡಿರೋ ಇಲ್ಲ ನೋಡ್ಲಿಕ್ಕೆ ಅದು ಮಾಡೆಲು ಆನ್ಸರ್, ಅದು ಎಕ್ಸಾಂಪಲ್ ಗಣಿತದು. ಇದನ್ನು ಡಿಕ್ಟೋ ಸೇಮ್ ಅದೇ ಇರ್ತದೆ. ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಈ ಗಣಿತನ ಸರಿಯಾಗಿ ನೀವು ತಿಳ್ಕೊಂಡಿರಲಿಲ್ಲ ಅನ್ನೋದು ಪೇರೆಂಟ್ಸ್ ಆರ್ ಟೀಚರ್ ಚೆಕ್ ಮಾಡ್ತಾರೆ. ಇದನ್ನು ಒಂದು ಇನ್ನೊಂದು ಅಂತ ಹಾಕಿದ್ರೆ ಚಲೋ ಆಗ್ತಿತ್ತು ಜೋಶಿ ಸರು ಅನ್ನಬಾರ್ದು. ಇದನ್ನು ನೀವು ಸರಿಯಾಗಿ ತಿಳ್ಕೊಂಡಿದ್ದೀರಿ ಅಂದ್ರೆ ಇದನ್ನು ನೀವು ಸರಿಯಾಗಿ ಬಿಡಿಸಿರ್ತೀರಿ. ಫೇರ್ದಾಗ ಬರ್ಕೋಬೇಕು. ನಾಳೆಲ್ಲ ಎಕ್ಸಾಮ್ ನಡೀತಾವೆ. ಯೂಟ್ಯೂಬ್ದಿಂದ ಎಲ್ಲ ವಿದ್ಯಾರ್ಥಿಗಳು ಸೆಲೆಕ್ಟ್ ಆದ ವಿದ್ಯಾರ್ಥಿಗಳು ನಮ್ಮ ಕೋಚಿಂಗ್ ಕ್ಲಾಸ್ಗೆ ಅಡ್ಮಿಷನ್ ತೊಗೊಂಡಿರ್ತಿಲ್ಲ ನೀವು ಮೊಬೈಲ್ದೊಳಗೆ, ಅವ್ರಿಗೆಲ್ಲರಿಗೂ ಪೇಪರ್ ಬಂದ್ಬಿಡ್ತು. ಭಾಳ ಚಂದ ಮಾಡ್ಬೇಕನ್ನೋ ಯೋಜನೆ ಹಾಕಿದ್. ನವೋದಯ ಅಂದ್ರೆ ಒಟ್ಟು ರೀಸನಿಂಗ್ ಬರ್ತಾವ. ಗದ್ದೆ ಬಾಗಿ ಯಾರು ಬೇಕಾದ್ರೆ ಹೇಳ್ತಾರೆ, ನಾನು ಒಂದು ಸ್ವಲ್ಪ ಹೇಳ್ತಾನೆ. ತಪ್ಪಾದ್ರೆ ನೀವೇ ತಿಳ್ಕೊಳ್ಳೋದು. ಕನ್ನಡ ನನಗೆ ಅಷ್ಟು ಈ ಕಡೆ ಕನ್ನಡನೂ ಪಕ್ಕ ಬರೋಂಗಿಲ್ಲ, ಇಂಗ್ಲೀಷು ಪಕ್ಕ ಬರೋದು. ನನಗೆ ಗಣಿತ ಒಂದೇ ಬರ್ತದೆ. ಇದ್ದದ್ದು ಹೇಳ್ತೀವಿ ನಾವು. ಕನ್ನಡದಾಗೂ ಭಾರಿ ಆರ್ ಡಿ ಕುಲಕರ್ಣಿ ಅವ್ರು ಕನ್ನಡದಾಗ ಫೇಮಸ್. ಸಿಂಧಿ ಕೋಚಿಂಗ್ ಕ್ಲಾಸ್ ಆರ್ ಡಿ ಕುಲಕರ್ಣಿ ಅವ್ರು ಪರ್ಫೆಕ್ಟ್ ಕನ್ನಡ ಏನ ನಾ ಅವರಿಂದೇ ಕಲ್ತ. ಆರ್ ಡಿ ಕುಲಕರ್ಣಿ ಅವ್ರು ಭಾರಿ ಕನ್ನಡ. ಯಾಕಂದ್ರೆ ನಮ್ಮ ಕನ್ನಡ ಅಷ್ಟೇ ಇಲ್ಲ, ಗಣಿತ ನಂದು. ಅವರು ನಮ್ಮ ಶಾಲೆಯೊಳಗೆ ಗಣಿತಕ್ಕೆ ನಾನು, ಕನ್ನಡಕ್ಕೆ ಅವರು. ನೋಡಿ ಐಕ್ಯೂಕ್ಕೂ ನಾನೇ. ನೋಡ್ರಿ ಚೆನ್ನಾಗಿ ನೋಡ್ಕೊರಿ, ಚೆನ್ನಾಗಿ ಬಿಡಿಸ್ಕೊರಿ, ಫೇರ್ ನೋಡ್ರಿ, ಚೆನ್ನಾಗಿ ಫೇರ್ನ್ಯಾಗ ಬರ್ಕೊರಿ. ಈಗ ನೋಡ್ರಿ ಎಲ್ಲ, ರಾಜು ಒಂದು ಟೇಬಲ್ ಅನ್ನು 25% ಸೋಡಿ ಪಡೆದು 225 ರೂಪಾಯಿಗೆ ಕೊಂಡರೆ ಅವನು ಉಳಿಸಿದಾನೆ. ಸರಳಾಗಿ ತಿಳ್ಕೊಂಡ್ಬಿಡು. ನೋಡ್ರಿ ನಮೂದಿಸಿದ ಬೆಲೆ ಈಗ ಸದ್ಯ ಏನು? ಕೊಂಡ ಬೆಲೆ. ಕೊಂಡ ಬೆಲೆ ಎಷ್ಟು ಕೊಂಡಾನ ಅದನ್ನು ತಕ್ಕೋಬೇಕು. ಎಷ್ಟದ? 225 ರೂಪಾಯಿ ಕೊಂಡಾನ. ಉಳಿಸಿದ ಹಣ ಎಷ್ಟು? 25.
ಸೋಡಿ ಅಂದ್ರೆ ಉಳಿಸಿದ ಹಣ, ನೆನ್ಪಿಟ್ಕೋರಿ. ಸೋಡಿ = ಶೇಕಡ 25. ಆಮೇಲೆ ಏನು ಕೇಳ್ಯಾನ, ಶೇಕಡ ಕೊಂಡ ಬೆಲೆ ಬರೋಬರಿ ತಕ್ಕೋಬೇಕಾಗ್ತದೆ. ಈಗ ನೀವು ಶೇಕಡ ಕೊಂಡ ಬೆಲೆ ತಕ್ಕೋಬೇಕು. ನೀವು 100 ಏನು ನಮೂದಿಸಿದ ಬೆಲೆದೊಳಗೆ ಈ 100 ನಮೂದಿಸಿದ ಬೆಲೆ ಇದು. ಇದರಾಗ 25 ನೀವು ಕಳೆದ್ರಿ ಅಂತಂದ್ರೆ 75 ರೂಪಾಯಿ ಶೇಕಡ ಕೊಂಡ ಬೆಲೆ ಬರ್ತದ. ನೋಡಿ ಈಗೇನು ಕೇಳ್ತಾನೆ, 75 ರೂಪಾಯಿ ಕೊಂಡ ಬೆಲೆ ಇದ್ದಾಗ ಕೊಂಡ ಬೆಲೆಗೆ ಉಳಿಸಿದ ಹಣ ಕೇಳಿದ್ದ ಅಂದ್ರೆ 25 ಹಚ್ಚ್ರಿ. ಉಳಿಸಿದ ಹಣ ಎಷ್ಟು? 25 ಹಚ್ಕೋರಿ. ನಮೂದಿಸಿದ ಬೆಲೆ ಕೇಳಿದ್ರೆ 100 ಹಚ್ಕೊಂಡು ಬಿಡ್ರಿ. ಭಾಳ ಸರಳ. 75 ಕೊಂಡ ಬೆಲೆ ಇದ್ದಾಗ ಕೊಂಡ ಬೆಲೆಗೆ 25 ಉಳಿಸಿದ ಹಣ. ನಮೂದಿಸಿದ ಬೆಲೆ ಎಷ್ಟು ಅಂತ ಕೇಳಿದ್ರೆ ಭಾಳ ಸರಳ. 75 ಕೊಂಡ ಬೆಲೆಗೆ 100 ನಮೂದಿಸಿದ ಬೆಲೆ. ಯಾವ್ದು ಬೇಕಾದ ತಲೆ ಇತ್ತಂದ್ರೆ ಏನು ಗಣಿತ ಬೇಕಾದಂಗೆ ನೀವು ಈಸಿಯಾಗಿ ಮಾಡ್ಬೋದು. ಎಷ್ಟಕ್ಕ? 225 ರೂಪಾಯಿ ಕೊಂಡ ಬೆಲೆಗೆ ಎಷ್ಟು ಉಳಿಸ್ಯಾನ ನೋಡ್ರಿ. 225 ಗುಂಡ್ಲೆ 25 ಸರಾಸ್ ಬಾಗ್ಲೆ 75. 25 ಒಂದಲೆ 25 ಮೂರ್ಲೆ 3 ಒಂದಲೆ 3 ಏಳಲೆ 21 3 5ಲೆ 15. ಅವ್ನು ಉಳಿಸಿದ ಹಣ ಎಷ್ಟು? 75 ರೂಪಾಯಿ. ಉಳಿಸಿದ ಹಣ ಬರೋಬ್ಬರಿ. ಉಳಿಸಿದ ಹಣ ಬರೋಬ್ಬರಿ 75 ರೂಪಾಯಿ. ಈ 75 ರೂಪಾಯಿಯನ್ನ ನೀವು 225 ಕೂಡಿಸ್ಬಿಟ್ರಿ ಅಂದ್ರೆ ನಮೂದಿಸಿದ ಬೆಲೆ ಬಂದ್ಬಿಡ್ತು. ಇಷ್ಟು ತಕ್ಕೊಂಡು ನೀವು ಬೇಕಾದ ಉತ್ತರ ಅದು. ಉಳಿಸಿದ ಹಣ ಎಷ್ಟು? 75. ಕೊಂಡ ಬೆಲೆ ಎಷ್ಟು? 225. ನಮೂದಿಸಿದ ಬೆಲೆ ಎಷ್ಟು? ಈ 225 75 ಕೂಡಿಸಿದ್ರೆ 300 ಬರ್ತದೆ ನಮೂದಿಸಿದ ಬೆಲೆ. ನೀವು ಇಷ್ಟೇ ಸಂಗತಿ ಮೇಲೆ ಬೇಕಾದ್ರೆ ಕಂಡುಹಿಡಿಬೋದು. ಇನ್ನು ನವೋದಯ ಥಿಯರಿ ಒಳಗೆ ಸ್ವಲ್ಪ ವಿಚಾರ ಮಾಡಿ ಲೆಕ್ಕ ಮಾಡಬೇಕಾಗ್ತದೆ ನೀವು. ಯಾಕಂದ್ರೆ ಇಲ್ಲಿ ಹೆಂಗೆ ಅದನ್ನು ಉಳಿಸಿದ ಹಣ ನೀವು ತಕ್ಕೋಬೇಕಾಗಿತ್ತು ಅಂತಂದ್ರೆ ಇಲ್ಲೇ ಬರೀ ನೀವು 2 ತಕ್ಕೋಬೇಕು. ಒಂದು ಕೊಂಡ ಬೆಲೆ, ಒಂದು ಉಳಿಸಿದ ಹಣ. ಒಂದು ಕೊಂಡ ಬೆಲೆ, ಒಟ್ಟು ಕೊಂಡ ಬೆಲೆ ಇಂಟು ಉಳಿಸಿದ ಹಣ ಡಿವೈಡೆಡ್ ಬೈ ಶೇಕಡ ಕೊಂಡ ಬೆಲೆಯಲ್ಲೇ ಭಾಗಿಸ್ಬೇಕು ಇದನ್ನು. ಅಂದ್ರೆ ಉತ್ತರ ಬರ್ತದೆ. ಹೆಂಗ? ಶೇಕಡ ಉಳಿಸಿದ ಪ್ರಮಾಣ ಗುಂಡ್ಲೆ ಕೊಂಡ ಬೆಲೆ ಡಿವೈಡೆಡ್ ಬೈ ಶೇಕಡ ಕೊಂಡ ಬೆಲೆ. ಶೇಕಡ ಕೊಂಡ ಬೆಲೆ ನೀವು ಮಾಡಿದರೆ ಬರ್ತದೆ. ಹೆಂಗಂದ್ರೆ ನೋಡಿ, ಈಗ ಎಷ್ಟು ಉಳಿಸ್ಯಾನವ? 25 ಉಳಿಸ್ಯಾನ. ಆಮೇಲೆ ಕೊಂಡ ಬೆಲೆ ಎಷ್ಟದ? 225 ಅದ. ಡಿವೈಡೆಡ್ ಬೈ ಶೇಕಡ ಕೊಂಡ ಬೆಲೆ. ಶೇಕಡ ಕೊಂಡ ಬೆಲೆ ಅಂದ್ರೆ ಏನು ಮಾಡ್ಬೇಕು? 100 25 ಕಳೆದು ಭಾಗಿಸ್ಬೇಕು. ಅಂದ್ರೆ ಉತ್ತರ ಬರ್ತದೆ. ಇದು ಟ್ರಿಕ್ಸ್ ಮಾಡಿ ನೋಡಿ. 25 ಗುಂಡ್ಲೆ 225 ಸರಾಸ್ ಬೆಲೆ 75. ಇಲ್ಲಿ ಬಂತಿಲ್ಲ ನೋಡ್ರಿ. 25 ಒಂದಲೆ 25 ಮೂರ್ಲೆ 3 ಒಂದಲೆ 3 75 ಬರೋಬ್ಬರಿ ಉಳಿಸಿದ ಹಣ ಬರೋಬ್ಬರಿ 75 ರೂಪಾಯಿ ಬಂತು. ನಾವು ಇಷ್ಟೇ ಮಾಡಿ ನಾವು ಗಣಿತ ಹಿಂಗೆ ಇಟ್ಟು ಮಾಡಿಬಿಟ್ರೆ ನಮಗೆ ಗಣಿತ ತಿಳಿದ್ರಲ್ಲ. ಒಳಗೊಬ್ಬರು ನೋಡ್ಬೇಕು, ಅವು ಸ್ಕ್ರೀನ್ದಾಗ ಪ್ರಶ್ನೆ ಬರ್ತದೆ, ತಾಳಕ್ಕೆ ಹಿಂಗೆ ಮಾಡಿಬಿಟ್ರೆ ಅಂತಂದ್ರೆ ನಿಮಗೇನು ಹತ್ತೋದಿಲ್ಲ. ಇದು ನೋಡ್ರಿ ಎಷ್ಟು ಚಂದದ. 75 ರೂಪಾಯಿ ಕೊಂಡ ಬೆಲೆಗೆ 25 ಉಳಿಸಿದ ಹಣ 225 ರೂಪಾಯಿ. ನೀವು ಮ್ಯೂಟ್ ಮಾಡಿ ಚೆಂದಾಗಿ ನೋಟ್ಬುಕ್ದಾಗ ಬಿಡಿಸ್ಬೋದು. ಆಮೇಲೆ ಅವು ಕಂಪ್ಯೂಟರ್ ಸ್ಕ್ರೀನ್ ಬಂದವ, ಅವು ಕ್ವಶನ್ ಪೇಪರ್ ಕಾಪಿ ಮಾಡಿ ಹಾಕ್ಕೊಂಡಿರ್ತಾರೆ. ಹಿಂಗೆ ಮಾಡಿ ಹಿಂಗೆ ಕಚ್ಚಾ ಮಾಡಿ ಹಿಂಗೆ ಮಾಡಿ ಉತ್ತರ. ಇದು ಕರೆಕ್ಟ್. ಬಟ್ ಇದು ತಿಳಿದಾಗ ಇದು ತಿಳಿತದೆ ನೀವು. ನಾ ಏನು ಹೇಳಿದ? ಉಳಿಸಿದ ಹಣ ಬರೋಬ್ಬರಿ ಎಷ್ಟು ಅಂದ್ರೆ ಶೇಕಡ ಇಂಟು ಶೇಕಡ ಪ್ರಮಾಣ ಸೂಡಿ ಇಂಟು ಕೊಂಡ ಬೆಲೆ ಡಿವೈಡೆಡ್ ಬೈ 100 ಮೈನಸ್ ಸೋಡಿ ದರ ಕಡಿಬೇಕು. ಅಂದರೆ ಇದು ಕೊಂಡ ಬೆಲೆ. 100ಕ್ಕೆ 25 ಕಳೆದಾಗ ಕೊಂಡ ಬೆಲೆ ಬರ್ತದೆ. 100 ಮೈನಸ್ ಸೂಡಿ ಅಂತಾರೆ. 100 ಮೈನಸ್ ನಮೂದಿಸಿದ ಬೆಲೆ, ಶೇಕಡ ನಮೂದಿಸಿದ ಬೆಲೆ ಮೈನಸ್ ಸೂಡಿ.
ಅದು ಸೂತ್ರದೊಳಗೆ ನಾನು ನಿಮಗೆ ಮುಂದೆ ಗಣಿತ ಬಂದ ತಿಳಿಸ್ನಂತ ಸೂತ್ರ. ಈಗ ಇಷ್ಟು ನೀವು ಸುಮ್ಮನೆ ನಮ್ಮದೇ ಥೇರಿ ನೋಡ್ಕೊರಿ. ಎಂಟಿ ಥೇರಿಯಲ್ಲಿಕ್ಕೇನು ನೋಡಿ, 221 ಗುಂಡ್ಲೆ 15 100 15 ಕಳೆದು ಅದರಲ್ಲೇ ಬಾಗಿಸ್ಬಿಡೋದು, ಆಯ್ತು ಮುಗಿದು ಹೋತು, ಉಳಿಸಿದ ಹಣ ಬಂದು ಬಿಡುತ್ತದ. ಇದು ಸರಿಯಾಗಿ ತಿಳ್ಕೊಂಡಿರ್ಬೇಕು ನೀವು. ಈಗ ಇಂಥ ಲೆಕ್ಕಗಳು ಬಂದಾಗ ನಿಮಗೆ ನಾನು ನವೋದಯ ಥಿಯರಿ ಒಳಗೆ ಹೆಂಗೆ ಅನ್ನೋದು ನಾನು ತಿಳಿಸ್ತೇನೆ. ಇದನ್ನು ನೋಡಿರ್ತೀರ, ಇದು ಆದ್ರೂ ಕಾಣಿಸ್ತದೆ ನಿಮಗೆ. ಚೆನ್ನಾಗಿ ಫೇರ್ನ ಬರ್ಬೋದು.